ಈಗ ನಾನು ತಿಕ್ರೀತ್ ಸಿಟಿಗೆ ಹೋಗ್ಬೇಕು, ಅದಕ್ಕೋಸ್ಕರ ಒದ್ದಾಡೋದೆ. ಇವಾಗ ಇವ್ರು ಯಾರಿಗೂ ಅರ್ಥ ಆಗಲ್ಲ ನಮ್ಮ ಭಾಷೆ. ಯಾವುದೋ ಒಂದು ಕಾರ್ ಸಿಕ್ಕಿದೆ. ತಿಕ್ರೀತ್ ಸಿಟಿಗೆ ಯಾಕೆ ಹೋಗ್ತಾ ಇದ್ದೀನಿ ಅಂತ ಮುಂದೆ ಹೇಳ್ತೀನಿ ನಿಮಗೆ. ವಾ 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 ವಾ, ಎಂಥ ಟ್ಯಾಕ್ಸಿ ಸಿಕ್ಕಿದೆ ನೋಡಿ ನನಗೆ. ಫುಲ್ ಜಗಳ, ನಾನನ್ನು ಕರ್ಕೊಂಡು ಹೋಗ್ತೀನಿ ಅಂತ ಎಲ್ಲರೂ. ನನಗೋಸ್ಕರ ಎಲ್ಲರೂ ಜಗಳ ಆಡ್ತಾ ಇದ್ದಾರೆ ಗುರು. ಒಳ್ಳೆ ಕಾಂಟ್ರವರ್ಸಿ ಲಿಟಿಗೇಷನಲ್ಲಿ ಸಿಗಾಕೊಂಡ್ಬಿಟ್ಟೆ. ಅಯ್ಯೋ ದೊಡ್ಡದಾಯ್ತು ಜಗಳ. ಬೆಂಟ್ಲಿ ಕಾರಲ್ಲಿ ನೋಡಿ, ಟ್ರಾಫಿಕ್ ಪೊಲೀಸ್ ಇದ್ರು ಕೇರೆ ಮಾಡಲ್ಲ ಯಾರನ್ನು. ಯಾಕೆ ಈ ರೇಂಜಿಗೆ ಜಗಳ ಆಡ್ತಿರ್ರಿ? ಏನಾಯ್ತು ಅಂದರೆ, ನಾನು ಮೊಸೂಲಲ್ಲಿದ್ದೀನಿ. ಮೊಸೂಲಿಂದ ತಿಕ್ರೀತ್ ಅನ್ನೋ ಊರಿಗೆ ಹೋಗ್ಬೇಕು. ಯಾಕೆಂದರೆ ತಿಕ್ರೀತ್ ಬಹಳ ಇಂಪಾರ್ಟೆಂಟು ಇರಾಕಿ ಹಿಸ್ಟ್ರಿಲಿ. ಇರಾಕ್ ದೇಶದ ಅತ್ಯಂತ ದೊಡ್ಡ ಡಿಕ್ಟೇಟರು. ಇರಾಕ್ ಅಂದರೆ ಸದಾಮ್ ಹುಸೇನ್ ಅಂದರೆ ಇರಾಕ್ ಅನ್ನೋ ಸಮಯ. ಅವ್ರು ಹುಟ್ಟಿದ್ದು ತಿಕ್ರೀತ್ ನಗರದಲ್ಲಿ. ಆ ನಗರಕ್ಕೆ ಹೋಗೋಣ ಅಂತ ಹೊರಟೆ, ನೋಡಿದ್ರೆ ಆ ನಗರಕ್ಕೆ ಹೆಸರು ಎತ್ತಿದಂಗೆ ಎಲ್ಲರೂ ಜಗಳ ಮಾಡ್ತಾ ಇದ್ದಾರೆ. ದೊಡ್ಡ ಜಗಳ. ಅಯ್ಯೋ, ಇದೇನೋ ಕಾರಲ್ಲಿ ನನ್ನ ಪಕ್ಕ ರೆಕ್ಕೆ ಪುಕ್ಕ ಎಲ್ಲ ಇಟ್ಟಿದ್ದಾರೆ. ಏನಕ್ಕೆ ಏನು ಗೊತ್ತಿಲ್ಲ, ಹಿಂಗಂತ ಇರೋದಕ್ಕೆ ಅನ್ಸುತ್ತೆ. ಬೇಗ ಜಗಳ ಮುಗಿಸ್ ಬನ್ನಿ ಗುರು. ಆಲ್ರೆಡಿ ಅರ್ಧ ಗಂಟೆ ಆಯಿತು, ಕಾದು ಬೇಜಾರಾಯಿತು. ಸೊ ಇಲ್ಲೇನು ನಡೆಯುತ್ತೆ ಅಂದರೆ, ನಾರ್ಮಲ್ ಕಾರ್ಗಳು ಕೂಡ ಪಾಸ್ ಆಗ್ತಾ ಇರ್ತಾರಲ್ಲ, ಅವರೆಲ್ಲ ಬಂದು ಈ ಗರಾಜಲ್ಲಿ ನಿಲ್ಸ್ಕೋತಾರೆ. ಯಾರು ಬಾಗ್ದಾದ್ ಹೋಗ್ತಾ ಇದ್ರೆ ಸ್ವಲ್ಪ ದುಡ್ಡು ಕಾಸಾಗತ್ತಲ್ಲ ಜೋಬ್ಗೆ, ಸುಮ್ಮನೆ ಪೆಟ್ರೋಲ್ ವೇಸ್ಟು, ಒಬ್ಬರೇ ಹೋಗ್ತಾ ಇರ್ತಾರೆ. ಒಂದು 3 ಜನನ ಕೂರ್ಸ್ಕೊಂಡು ಹೋಗ್ತಾರೆ. ಇಲ್ಲಿ ಗ್ಯಾರೇಜಲ್ಲಿರೋರಿಗೆ ಕಮಿಷನು ಸಿಗುತ್ತೆ, ಹಾಗೆ ಅವ್ರಿಗೂ ಪೆಟ್ರೋಲಿಗೆ ಕಾಸಾಗುತ್ತೆ. ಅದು ಬಿಟ್ಟು ಕೂಡ ಇಲ್ಲಿ ಟ್ಯಾಕ್ಸಿಗಳಿವೆ, ಒಳ್ಳೊಳ್ಳೆ ಕಾರ್ಗಳಿವೆ. ಡಾಡ್ಜು ಎಂತೆಂಥ ಕಾರ್ ಇದೆ ನೋಡಿ ಇಲ್ಲಿ ಎಲ್ಲ ಟ್ಯಾಕ್ಸಿಗಳು. ವೆರಿ ಗುಡ್, ಯು ನೋ ಇಂಗ್ಲೀಷ್. ಸೊ ಅಂತೂ ಇಂತೂ ಇಬ್ರು ಹುಡುಗರು ಬಂದಿದ್ದಾರೆ. ಕೆಲವು ಸಾಮಾನು ಪಾತ್ರ ತುಂಬಿಸಿದ್ರು. ಮೋಸ್ಟ್ಲಿ ಇನ್ನೇನು ಹೊರಡೋ ಸಮಯ ಬಂತು ಅನ್ಸುತ್ತೆ. ಜಗಳ ಕನ್ನ ಎಲ್ಲ ಸ್ಟಾಪ್ ಆಯಿತು. ವೆರಿ ಗುಡ್. ಯು ಗೋ ತಿಕ್ರೀತ್, ಯು ಗೋ ಬಗ್ದಾದ್, ಬೋತ್ ಆಫ್ ಯು. ಹಾಂ, ಡ್ರೈವರ್ ಅಣ್ಣ ಬಂದರು. ಥ್ಯಾಂಕ್ ಯು. ಇವನು ಪಕ್ಕ ರೌಡಿ ಗುರು, ಪಕ್ಕ ರೌಡಿ ಇವನು. ಎಲ್ಲರಿಗೂ ಅದೇನೋ ನಾನು ಅಂತಾನೆ ಹೊರಟು ಅಂತೂ ಇಂತ. ಎಷ್ಟು ಉದ್ದದೆ ಗುರು ಲಾರಿ. ಗುಡ್ ಬೈ ಮಸೂಲ್. ಈ ದೇಶದ ಹೈವೇ ಹೋಟೆಲ್ಗಳನ್ನ ನೋಡೋದಕ್ಕೆ ಮಜಾ ಇರುತ್ತೆ. ಒಳ್ಳೆ ಗೌರ್ಮೆಂಟ್ ಬಿಲ್ಡಿಂಗ್ ಥರ ಮಾರ್ಬಲಲ್ಲಿ ಗ್ರ್ಯಾಂಡಾಗಿ ಕಟ್ಟಿರ್ತಾರೆ. ಮತ್ತು ಕಾರ್ಗಳು ಅಷ್ಟೇ, ಎಲ್ಲ ಹೆವಿ ಡ್ಯೂಟಿ ಕಾರ್ಗಳು. ಫಾರ್ಚುನರ್ ಇವರಿಗೆಲ್ಲ ಏನೂ ಇಲ್ಲ. ಅಲ್ಲಿ ಟ್ಯಾಕ್ಸಿ ಎಲ್ಲ ಬೆಂಟ್ಲಿ ಟ್ಯಾಕ್ಸಿ. ಯಾಕಂದರೆ ಈ ದೇಶದಲ್ಲಿ ಆಯಿಲ್ ಎಕಾನಮಿ ಇರೋದ್ರಿಂದ ಸಿಕ್ಕಾಬಿಟ್ಟೆ. ಆಮೇಲೆ ಕಾರ್ ಬಹಳ ಚೀಪು. ಒಳ್ಳೊಳ್ಳೆ ಗಾಡಿಗಳು ಇರ್ತಾರೆ. ಚಿಸ್ಲರ್ ಇದೆ ನಮ್ಮದು ನೋಡಿ, ಎಂತೆಂಥ ಕಾರ್ ಇದೆ. ಬಾಗ್ದಾದಿಂದ ಒಂದು 2 hours ಹಿಂದೆ ಇದ್ದೀವಿ. ಕ್ಯಾಂಟೀನಿಗೆ ಸ್ಟಾಪು ಊಟಕ್ಕೆ. ಹೋಟೆಲ್ ನೋಡಿ ಎಷ್ಟು ಗ್ರ್ಯಾಂಡ್ ಆಗಿದೆ ಅಂತ. ವಾವ್, ಗುಡ್ ಹೋಟೆಲ್ ಬ್ರೋ. WC ಓಕೆ. ಫುಡ್ ಓಕೆ. ಈ ಹೋಟ್ಲ್ ಹೆಸರು ಮಾಷಾ ಅಲ್ಲಾ. ವಾಶ್ರೂಮ್ ಕೂಡ ನೋಡಿ ಹೆಂಗಿದೆ ಅಂತ. ರೊಟ್ಟಿ, ಸೂಪು, ರೈಸು. ಹಾಂ, ಬರ್ದಿದಂಗೆ ಎಲ್ಲ ಫ್ರೀಯಾಗಿ ಕೊಟ್ಬಿಡ್ತಾರೆ ಇಷ್ಟು. ಥ್ಯಾಂಕ್ ಯು. ನೋಡಿ ಸಲಾಡ್ ಹೆಂಗೆ ತಂದಿಡ್ತಾರೆ ಅಂತ. ಓ ಇದು ಊಟದ ಮುಂಚೆ ಕೊಡುವಂತಹ ಅಡುಗೆ. ಇವಾಗ ಊಟ ಆರ್ಡ್ರ್ ಮಾಡಬೇಕು. ಇದಿಷ್ಟು ತಿನ್ಬಿಟ್ಟು ಇನ್ನೇನು ತಿನ್ನೋದು? ಅಯ್ಯೋ. ಬ್ರದರ್ ಏನು ಹೇಳ್ತಾರೆ ಅಂದರೆ, ಇಲ್ಲಿ ಕೊಟ್ಟಿರೋ ರೊಟ್ಟಿ ಮತ್ತು ಇಷ್ಟು ಸಲಾಡ್ಸು ಮತ್ತು ಒಂಚೂರು ಮಟನ್ ಕೊಟ್ಟಿದ್ದಾರೆ, ಮತ್ತು ಕಾಬೂಲ್ ಕಡಲೆ ಕೊಟ್ಟಿದ್ದಾರೆ ಚೆನ್ನಾಗಿ, ಸ್ವಲ್ಪ ಅನ್ನ, ಹಮ್ಮಸ್ಸು ಎಲ್ಲ ಕೊಟ್ಟಿದ್ದಾರಲ್ಲ, ಇದೆಲ್ಲ ಫ್ರೀ. ಇದಾದಮೇಲೆ ಏನಾದ್ರು ಆರ್ಡ್ರ್ ಮಾಡಿದ್ರೆ ಅದಕ್ಕೆ ದುಡ್ಡು ಚಾರ್ಜ್ ಮಾಡ್ತಾರಂತೆ. ಇದು ಯಾವ ಥರ ಗುರು ಹೋಟ್ಲು? ವೈ ನೋ ಮನಿ? ಇಷ್ಟೆಲ್ಲ ಊಟ ಮಾಡಿದ್ವಿ, ದುಡ್ಡೇ ತಗೋತಾ ಇಲ್ಲ. ಯಾಕೆ ಅಂತ ಕೇಳಿದ್ರೆ ಏನೋ ಬರೀತಾ ಇದ್ದಾರೆ. ಏನು ಇಲ್ಲಿ ನೋಡಿ, ಗಾಡಿ ಆಕ್ಸಿಡೆಂಟ್ ಆಗಿರೋದು. ಹಿಂಗೆ ಲಾರಿ ಬಿದ್ದೋಗ್ಬಿಟ್ಟಿದೆ ಫುಲ್ಲು. ಅಯ್ಯೋ, ತಿಕ್ರೀತ್ಗೆ ಎಂಟರ್ ಆಗ್ತಾ ಇದೀವಿ.
ಕೆಲವು ಸಲ ಹಲ್ಕಾ ಕಚಡ ನನ್ನ ಮಕ್ಕಳು ಪ್ರಪಂಚದ ಎಲ್ಲ ಕಡೆನೂ ಸಿಗ್ತಾರೆ. ಫಸ್ಟ್ ಟೈಮು ಇರಾಕಲ್ಲಿ ಒಬ್ಬ ಹಲ್ಕಾ ನನ್ನ ಮಗ ಸಿಗ್ದ. ಆ ಡ್ರೈವರ್ ಇದ್ನಲ್ಲ, ಒಪ್ಕೊಂಡಿದ್ದೆ ಏನೋ. ಅದಾದಮೇಲೆ ಇಲ್ಲಿ ಬಂದ ಮೇಲೆ ಜಗಳ ಮಾಡಿಬಿಟ್ಟು 10,000 ಎಕ್ಸ್ಟ್ರಾ ಕೇಳ್ದ, 15,000 ಎಕ್ಸ್ಟ್ರಾ ಕೇಳ್ದ. ನಾನು ಕೊಡೋಕ್ಕಾಗಲ್ಲ ಅಂತ ಹೇಳಿದೆ. ಪಾಸ್ಪೋರ್ಟೇ ಕಿತ್ಕೊಂಬಿಟ್ಟ. ಯಾಕಂದರೆ ಚೆಕ್ಕಿಂಗ್ ಅಂತ ಪಾಸ್ಪೋರ್ಟ್ ಕೊಟ್ಟಿದ್ದೆ, ಆ ಪಾಸ್ಪೋರ್ಟ್ ಅವ್ನ ಕೇಳಿತ್ತು, ವಾಪಸ್ಸೇ ಕೊಡ್ತಾ ಇಲ್ಲ. ಅದಾದಮೇಲೆ ಹಾಳಾಗಿ ಹೋಗಲಿ, ಜಗಳ ಮಾಡೋದು ಬೇಡ ಅಂದ್ಬಿಟ್ಟು 10,000 ಅಂದರೆ 600 ರೂಪಾಯಿ ಎಕ್ಸ್ಟ್ರಾ ತೊಗೊಂಡ. ಹೋಗ್ಲಿ ಬಿಡಿ, 600 ರೂಪಾಯಿ ಕಳ್ಕೊಳ್ಳೋದು ದೊಡ್ಡ ವಿಷಯ ಅಲ್ಲ. ಆದರೆ ಮಾತಿಗೆ ಬೆಲೆ ಇಲ್ಲ ಅನ್ನೋದು ಗೊತ್ತಾಯಿತು. ಎಲ್ಲೋ ಇರ್ತಾರೆ ಇಂಥ ಕೆಲವು ರೌಡಿಗಳು, ಪುಂಡರು. ಅಲ್ಲಿ ಇವನ್ ಬಿಹೇವಿಯರ್ ನೋಡೇ ನಂಗೆ ಅರ್ಥ ಆಗಬೇಕಾಗಿತ್ತು. ಬಟ್ ಎಲ್ಲೋ ಒಂದು ಕಡೆ ಅಲ್ಲಿ ದೊಡ್ಡ ಜಗಳ ಆಗ್ತಾಯಿತ್ತು, ಅವಾಯ್ಡ್ ಮಾಡೋಕ್ಕಾಗಲಿಲ್ಲ, ಅದಕ್ಕೆ ಬಂದ್ಬಿಟ್ಟೆ. ಸೊ ಸ್ವಾಗತ ಎಲ್ಲರಿಗೂ ಸದ್ದಾಮ್ ಹುಸೇನ್ ಅವರ ಜನ್ಮಸ್ಥಳವಾದ ತಿಕ್ರಿತ್ ನಗರಕ್ಕೆ. ಇವರ ಪೂರ್ಣ ಹೆಸರು ಸದ್ದಾಮ್ ಹುಸೇನ್ ಅಬ್ದಲ್ ಮಜೀದ್ ಅಲ್ ತಿಕ್ರಿತಿ. ಇವರು 1979ರಲ್ಲಿ ಇರಾಕ್ನ ಅಧ್ಯಕ್ಷರಾದರು. ಇವರು ಅಧಿಕಾರಕ್ಕೆ ಬರೋ ಮೊದಲು ಬಾತ್ ಪಾರ್ಟಿಯಲ್ಲಿ ತುಂಬ ಕೆಲಸ ಮಾಡಿ ಅದಾದಮೇಲೆ ಸೈಕಲ್ ಹೊಡೆದು ಮೇಲೆ ಬಂದು ಕೊನೆಗೂ ಪ್ರೆಸಿಡೆಂಟ್ ಆಗಿ ಒಟ್ಟು 24 ವರ್ಷಗಳ ಕಾಲ ಸರ್ವಾಧಿಕಾರವನ್ನು ಸೃಷ್ಟಿ ಮಾಡಿದ್ರು ಇರಾಕ್ ದೇಶದಲ್ಲಿ. 2003ರ ಅಮೆರಿಕ ಸೇನೆ ಇರಾಕ್ ಮೇಲೆ ದಾಳಿ ಮಾಡಿದಾಗ ಇವರ ಸರ್ಕಾರ ಉರುಳಿತು, ಹಾಗೆ ಸರ್ವಾಧಿಕಾರ ಕೂಡ ಮುಗೀತು. ಅದಾದಮೇಲೆ ಸದ್ದಾಮ್ ಹುಸೇನ್ ಅಡಗಿಕೊಂಡಿದ್ದರು. ಡಿಸೆಂಬರ್ 13, 2003ರಂದು ಅಮೆರಿಕ ಸೇನೆ ಅವರನ್ನು ತಮ್ಮದೇ ಆದ ಹುಟ್ಟೂರು, ಇವಾಗ ಎಲ್ಲಿದ್ದೀವಿ ನಾವು, ತಿಕ್ರಿತ್ ಹತ್ತಿರ ಒಂದು ಭೂಮಿಯ ಕೆಳಗಿದ್ದ ಒಂದು ಚಿಕ್ಕ ಬಂಕರ್ನಲ್ಲಿ ಅವಿತು ಕೂತಿದ್ದ ಸದ್ದಾಮ್ ಹುಸೇನರನ್ನು ಎಳೆದು ತೆಗೆದರು. ಅವರ ಮೇಲೆ ವಿಚಾರಣೆ ನಡೆಸಿ ಮಾನವೀಯತೆ ವಿರುದ್ಧ ಅಪರಾಧ ಮಾಡಿದ್ದಾರೆ ಎಂದು ತೀರ್ಪು ಕೊಟ್ಟರು. ಡಿಸೆಂಬರ್ 30, 2006ರಂದು ಸದ್ದಾಮ್ ಹುಸೇನರನ್ನು ಗಲ್ಲಿಗೆ ಏರಿಸಲಾಯಿತು. ಇಲ್ಲಿಂದ ಇರಾಕ್ ದೇಶದ ಒಂದು ಹೊಸ ಇತಿಹಾಸ ಶುರುವಾಯಿತು. Welcome to Ali Kiki Shop, Baghdad, Iraq. ನೀವೀಗ ನೋಡ್ಲಿದ್ದೀರಾ ಪ್ರಪಂಚದ ಅತ್ಯಂತ ವಿಚಿತ್ರವಾದ, ಅತ್ಯಂತ ಸುಂದರವಾದ, ಅತ್ಯಂತ ವಿವಿಧಮಯ ಸ್ನ್ಯಾಕ್ ಶಾಪು. ನಾನಿದ್ದೀನಿ ಇರಾಕ್ ದೇಶದ ರಾಜಧಾನಿ ಬಾಗ್ದಾದ್ ನಗರದಲ್ಲಿ. ನಾನು ನಿಮ್ಮ ಗ್ಲೋಬಲ್ ಕನ್ನಡಿಗ. ಸ್ವಾಗತ ಅಲಿ ಟಿಕ್ಕಿ ಶಾಪ್ಗೆ. ಈ ಶಾಪಲ್ಲಿ ಸಿಗುವಂತಹ ಪ್ರತಿಯೊಂದು ವಸ್ತು ಕೂಡ ವಿಚಿತ್ರ ವಿಚಿತ್ರ ವಿಚಿತ್ರ. ಬನ್ನಿ. ಈ ಜಾಗದಲ್ಲಿ ವಿಶ್ವದಲ್ಲಿ ಸಿಗುವಂತಹ ಎಲ್ಲ ವೇಪಿಂಗ್ ಎಕ್ವಿಪ್ಮೆಂಟ್ಸ್ನು ಇಟ್ಟಿದ್ದಾರೆ. ಅದಾದ್ಮೇಲೆ ಇಲ್ಲಿ ನೀವು ನೋಡ್ಬೋದು ಕ್ಯೂಬಾ ದೇಶದ ಸಿಗಾರ್ಸ್, ಕ್ಯೂಬಾ ದೇಶದ ಎಲ್ಲ ರೀತಿಯ ಸಿಗಾರ್ಸ್ ಕೂಡ ಇಲ್ಲಿ ಇಟ್ಟಿದ್ದಾರೆ. ಎಲ್ಲದಕ್ಕಿಂತ ಆಶ್ಚರ್ಯಕರ ವಿಚಾರ ಅಂದರೆ ಜಪಾನಿಂದ ಬರುವಂತಹ 1.5 ಮೀಟ್ರು, ಆಲ್ಮೋಸ್ಟ್ 2 ಮೀಟ್ರ್ ಉದ್ದ ಇರುವಂತಹ ಲೇಸ್ ಚಿಪ್ಸು. ನಾನು ಯಾವತ್ತೂ ನೋಡಿಲ್ಲ ಈ ಥರ ಒಂದು ಲೇಸ್ ಚಿಪ್ಸು. ನಮ್ಮ ಬ್ರದರು ಇಲ್ಲಿಯ ವಿಶಿಷ್ಟವಾದ ಪ್ರಾಡಕ್ಟ್ಸ್ನೆಲ್ಲ ತೋರಿಸ್ತಾರೆ. ಬ್ರೋ, ಶೋ ದಿಸ್ ಒನ್. ನಟೇಲಲ್ಲಿ ನೋಡಿ, ಫೆರೆರೋ ರೋಷರ್ ಐಸ್ ಕ್ರೀಮ್, ಫೆರೆರೋ ರೋಷರ್ ಐಸ್ ಕ್ರೀಮ್. ಇಲ್ಲಿ ನೋಡಿ, ಇದು ಫೆರೆರೋ ರೋಷರ್ದು ಐಸ್ ಕ್ರೀಮು. ಬರೀ ಚಾಕ್ಲೇಟ್ ತಿಂದಿರ್ತೀವಿ, ಇಲ್ಲ ಐಸ್ ಕ್ರೀಮು. ಕಿಂಡರ್ ಜಾಯ್ ಅಂತ ಬರುತ್ತಲ್ಲ, ಅದರ ಐಸ್ ಕ್ರೀಮು. ನಟೆಲಾ ಐಸ್ ಕ್ರೀಮು. ವಾವ್, ಐಸ್ ಕ್ರೀಮ್. ಇದು ಯಾವ್ದು? ಲೆಮನ್. ಚೈನಾ ದೇಶದಿಂದ ಬರುವಂತಹ ಲೆಮನ್ ಆಕಾರದಲ್ಲಿರುವಂತಹ ಐಸ್ ಕ್ರೀಮು. ಇದು ಅಷ್ಟೇ ವಿಶೇಷ. ವಾವ್, ಇಲ್ಲಿ ನೋಡಿ, ಇದು ನಟೆಲಾ ಕ್ರಾಯಂಟು. ಈ ಬನ್ ಒಳಗೆ ನಟೆಲಾ ಹಾಕಿ ಆಲ್ರೆಡಿ ನಟೆಲಾ ಕಂಪ್ನಿಯವರೇ ಮ್ಯಾನುಫ್ಯಾಕ್ಚರ್ ಮಾಡಿರೋದು. ಮಾರ್ಸ್ ಕಂಪ್ನಿ ಐಸ್ ಕ್ರೀಮು. ರಿಯಲಿ? ಅಯ್ಯೋ, ಬರೀ ನಾವು ಚಾಕ್ಲೇಟ್ ತಿಂದಿರ್ತೀವಿ, ಇದು ಐಸ್ ಕ್ರೀಮು. ರಷ್ಯಾದಿಂದ ಬರುತ್ತಾ ಇದು? ಓಕೆ ಓಕೆ. ದಿಸ್ ಒನ್ ಜರ್ಮನ್. ಇದು ಜರ್ಮನಿ. ಇದು ಜರ್ಮನ್. ಇದು ಜರ್ಮನ್. ಇದು ಜರ್ಮನ್. ಇದು ಜರ್ಮನ್. ಓಕೆ ಓಕೆ. ವಾವ್, ಯಾವತ್ತೂ ನೋಡಿಲ್ಲ ಈ ತರದೆಲ್ಲ ಪ್ರಾಡಕ್ಟ್ಸ್. ಮೂಚಿ ಐಸ್ ಕ್ರೀಮ್, ಜಪಾನೀಸ್ ಐಸ್ ಕ್ರೀಮ್. ಮೂಚಿ. ಓ, ಮೋಚಿ ಅಂತ ಬರುತ್ತಲ್ಲ, ಜಾಪನೀಸ್ ಐಸ್ ಕ್ರೀಮ್ ಇದು. ಜಪಾನಿಂದ ತರಿಸ್ತೀರಾ? ಓಕೆ ಓಕೆ, ವೆರಿ ಗುಡ್ ಬ್ರೋ. ಈ ತರ ರೇಂಜ್ ಅಲ್ಲಿ ಇಂಪೋರ್ಟ್ ಮಾಡಿರುವಂತಹ ಒಂದೇ ಒಂದು ಅಂಗಡಿ ನೋಡಿಲ್ಲ. UK ಇಂದ ಬರುವಂತಹ ಐಸ್ ಕ್ರೀಮ್. ಓಕೆ, ವೆರಿ ಗುಡ್. ನಾವು ಇಲ್ಲಿ ನೋಡಿ, ಇಲ್ಲಿ ಎಷ್ಟು ದೊಡ್ಡ ಚಿಪ್ಸ್ ಪ್ಯಾಕೆಟ್ಗಳು, ಒಂದಕ್ಕಿಂತ ಒಂದು ದೊಡ್ಡದು. ಈ ಚಿಪ್ಸ್ ಪ್ಯಾಕೆಟ್ ಎಷ್ಟು ದೊಡ್ಡದಿದೆ ಅಂತ ನಿಮಗೆ ತೋರಿಸ್ತೀನಿ, ಅಂದಾಜು ಬರುತ್ತೆ ನಿಮಗೆ. ನೋಡಿ ಇಲ್ಲಿ ಕೈಯಲ್ಲಿ ಎಷ್ಟು ದೊಡ್ಡದಾಗಿದೆ ಅಂತ.
China chips. ಚೈನಾಯಿಂದ ಬರುವಂತಹ ಚಿಪ್ಸ್. ದಿಸ್ ಇಸ್ ಲೇಸ್, ನೋ ಲೇಸ್. ಲೇಸ್ ಕಂಪನಿ, ಲೇಸ್. Company. ಓ, ಚೈನಾದು ಲೇಸ್ ಕಂಪನಿ ಅಂತಿದ್ದು. ಇದು ಬನಾನಾ Banana chips. Ketchup. ಕೆಚಪ್ Ketchup. Strawberry. ಇದು ಯಾವ ತರ ಗುರು? ಸ್ಟ್ರಾಬೆರಿ ಚಿಪ್ಸ್. Strawberry ಯಾವ chips. ತರ ಸ್ಟ್ರಾಬೆರಿ ಚಿಪ್ಸ್ ನೋಡಿದೀರಾ? Yachtin. ಇದು ಪಂಪ್ಕಿನ್, ಕುಂಬಳಕಾಯಿಯಿಂದ ಮಾಡಿರುವಂತಹ ಚಿಪ್ಸ್. ಅಯ್ಯಪ್ಪ, ಈ ರೇಂಜ್ಗೆ ವಿಚಿತ್ರವಾದ ಚಿಪ್ಸ್ಗಳನ್ನ ನೋಡೋದು ಬಹಳ ಅಪರೂಪ. Chocolate. Brittany. Orange. ಎಲ್ಲಿಂದ? ವೇರ್ ಫ್ರಮ್ ವೇರ್? Britain. UK. UK ಇಂದ ಬರೋದು ಚಾಕ್ಲೇಟ್ಸ್. ಒಂದಕ್ಕಿಂತ ಒಂದು ವಿಚಿತ್ರವಾಗಿದೆ ಇಲ್ಲಿ. ಡ್ರಿಂಕ್ಸ್, ಶೋ ಡ್ರಿಂಕ್ಸ್ ಬ್ರೋ. ಪೆಪ್ಸಿ. Pepsi. ಇಲ್ಲಿ UK. ನೋಡಿ, ಇದು ಪೆಪ್ಸಿ, ಸ್ಪೆಷಲ್ ಪೆಪ್ಸಿ. ನಾವು ಯಾವತ್ತೂ ನೋಡಿರಲ್ಲ ಈ ತರ Pepsi Cola. ಪೆಪ್ಸಿ. UK. Brittany. ಪೆಪ್ಸಿ ಕೋಲಾ ಅಂದ್ಬಿಟ್ಟು. ಓ, UK ಇಂದ ಬರೋದು. ಓಕೆ ಓಕೆ. Jumbo chips. ಚುಪಾ ಚುಪ್ಸ್ ಫ್ರಮ್ Milkshake. ಹಾ, ಸ್ಪಾರ್ಕ್ಲಿಂಗ್ ಮಿಲ್ಕ್ ಶೇಕ್, ಅಂದ್ರೆ ಸೋಡಾ ಇರುವಂತಹ ಮಿಲ್ಕ್ ಶೇಕ್. ಫ್ರಮ್ ವೇರ್? Strawberry, grape, apple, melon. ಫ್ರಮ್ ವೇರ್? Blueberry. ಫ್ರಮ್ ವೇರ್? Brittany. UK. UK ಇಂದ ಬರೋದು ಇದು ಕೂಡ. ಓಕೆ, ಈಗ ಇನ್ನು ವಿಚಿತ್ರವಾದ ಡ್ರಿಂಕ್ಸ್ ತೋರಿಸ್ತೀನಿ ನಿಮಗೆ. Pepsi. UK. Strawberry cream. ಇಲ್ಲಿ ನೋಡಿ, ಇಲ್ಲಿ ಸ್ಟ್ರಾಬೆರಿ ಕ್ರೀಮ್ ಪೆಪ್ಸಿ. ನಾನಂತೂ ಯಾವತ್ತೂ ನೋಡಿಲ್ಲ. ಕಾಫಿ ಫ್ಲೇವರ್ನ ಕೋಲಾ, ವೆನಿಲ್ಲಾ ಫ್ಲೇವರ್ ಕೊಕೋ ಕೋಲಾ. ವಾವ್. Matcha drink. ಮಾಚಾ ಡ್ರಿಂಕ್ ಫ್ರಮ್ ಜಪಾನ್. Japan. ಫ್ರಮ್ ಜಪಾನ್ ಇಂದ ಬರುವಂತಹ ಮಾಚಾ ಡ್ರಿಂಕ್. Cola blue. ಫ್ರಮ್ ವೇರ್? Cola blue. ಕೋಲಾ, ಬ್ಲೂ ಕಲರ್ ಕೋಲಾ, China. ಚೈನಾ ಇಂದ ಬರೋದು. ಸೋರಾಲ್ರು. ಓಕೆ ಓಕೆ. ಯಾವ ರೇಂಜ್ಗೆ ಜೋಡಿಸ್ಯಾರ ಇಲ್ಲಿ ಪ್ರಾಡಕ್ಟ್ ಅಂದರೆ ನೋಡಿ. ಇದು ಚಿಪ್ಸ್ ಪ್ಯಾಕೆಟ್ಗಳಿವೆಲ್ಲ ಎಷ್ಟೆಷ್ಟು ಉದ್ದ ಇದೆ, 2 ಮೀಟ್ರ್. ಒಳ್ಳೆ ದೀಪಾವಳಿ ಪಟಾಕಿ ಥರ ಇದೆ. ಇದು ಅಷ್ಟೇ, ನಟೇಲಾ ಕಂಪ್ನಿ ಮತ್ತು ಕಿಂಡರ್ ಕಂಪ್ನಿಯ ಬೇರೆ ಬೇರೆ ಪ್ರಾಡಕ್ಟ್ಸು. ಯಪ್ಪ, ಹೆಂಗಿದೆ ನೋಡ್ರಿ ಅಂಗಡಿ ಇದು. Lollipops. ಲಾಲಿಪಾಪ್. Lollipops. ಅಯ್ಯೋ, Videk Abudi. ಇದು ಯಾವ ಥರ ಗುರು ಲಾಲಿಪಾಪು? ವಿಚಿತ್ರವಾಗಿದೆ. Sour candy. ಸವರ್ ಕ್ಯಾಂಡಿ. ಇವು ಫ್ರಮ್ ವಿಚ್ ಕಂಟ್ರಿ? Nerds candy. ನಟ್ಸ್. ಹಾಂ ಹಾಂ ಹಾಂ, ಜಮ್ಸ್ ಬರುತ್ತಲ್ಲ ಆ ರೀತಿದು. ಫ್ರಮ್ ವಿಚ್ ಕಂಟ್ರಿ? UK. UK. ಜಾಸ್ತಿ ಚಾಕ್ಲೇಟ್ಗಳು UK ಇಂದನೂ ಇದೆ. ವೆರಿ ನೈಸ್. ಹಂಗೆ ಒಳಗೋಣ ಬನ್ನಿ. ಇಲ್ಲಿ ನೋಡಿ, ಇಲ್ಲೂ ಅಷ್ಟೇ ಎಷ್ಟು ಚಿಪ್ಸ್ ಪ್ಯಾಕೆಟ್ ಇದೆ. ಮತ್ತು ಇದು ಚಾಕ್ಲೇಟ್ ಪಾಪ್ಕಾರ್ನು ಮತ್ತು ಬೇರೆ ಬೇರೆ ರೀತಿ ಪಾಪ್ಕಾರ್ನು ಎಷ್ಟು ದೊಡ್ಡ ದೊಡ್ಡ ಡಬ್ಬದಲ್ಲಿ ಜೋಡಿಸಿದ್ದಾರೆ. ಒಂದಕ್ಕಿಂತ ಒಂದು ಅದ್ಭುತವಾದ ಪ್ರಾಡಕ್ಟ್ಸ್ ಇರುವಂತಹ ಅಂಗಡಿ ಇದು. ಒಂದೊಂದು ಪ್ಯಾಕೆಟ್ ಸೈಜ್ ನೋಡಿದ್ರೇ ಭಯ ಆಗುತ್ತೆ. ಹೆಂಗೆ ತಿನ್ನೋದು ಇದನ್ನು, ಯಾರು ತಗೋತಾರೆ ಇದನ್ನು, 2 ಪ್ರಶ್ನೆ. ಅದಾದಮೇಲೆ ನೀರಿನ ಬಾಟ್ಲು ಕೂಡ ಬಹಳ ವಿಶೇಷವಾದದ್ದು. ದಿಸ್ ಆಲ್ಸೋ ಫ್ರಮ್ UK, ಹಿಲ್ಡನ್. Water France. ಇದು ಫ್ರಾನ್ಸಿಂದ ಬರುತ್ತೆ. UK. ನೋಡಿ, ಫ್ರಾನ್ಸಲ್ಲಿ ಕೆಲವು ನ್ಯಾಚುರಲ್ ಸ್ಪ್ರಿಂಗ್ಸ್ ಇದೆ, ಮೌಂಟೇನ್ ಇಂದ ಬರೋದು, ಅಲ್ಲಿಂದ ಬರುತ್ತೆ. ಇದು UK. UK. ಹಿಲ್ಡನ್ ವಾಟರ್ ಬಾಟ್ಲು, ಒಳ್ಳೆ ವೋಡ್ಕಾ ಬಾಟ್ಲು ಥರ ಇದೆ. ಇದು ನೀರು ಬಾಟ್ಲು. ಓಕೆ, ದಿಸ್ ಒನ್ Norwich. ನಾರ್ವಿಚ್. Norwich. ಓಕೆ ಓಕೆ. ಎಲ್ಲ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಇರುತ್ತೆ. Shalom. ಇದು ಬೀಟ್ರೂಟ್ ಜ್ಯೂಸು ಟರ್ಕಿ ದೇಶದಿಂದ ಬರುತ್ತಂತೆ. ಓಕೆ ಓಕೆ. ಇಲ್ಲಿ ನೋಡಿ ಎಂತೆಂಥ ಡ್ರಿಂಕ್ಸ್ ಇದೆ ಅಂತ. Coca-Cola. Oreo. Flavor Oreo. ಓರಿಯೋ ಫ್ಲೇವರ್ನ ಕೊಕೋ ಕೋಲಾ. ಕ್ರೇಜಿ ದಿಸ್ ಇಸ್. ಓರಿಯೋ ಫ್ಲೇವರ್ನ ಕೊಕೋ ಕೋಲಾ ನಾನು ಯಾವತ್ತೂ ಕೇಳೂ ಇಲ್ಲ, ನೋಡೂ ಇಲ್ಲ. ಓಕೆ, ನೋಡೋಣ ಬನ್ನಿ ಹಾಗೆ ಇನ್ನೂ ಯಾವ್ಯಾವ ರೀತಿಯ ವಿಚಿತ್ರಗಳು ಇಲ್ಲಿದೆ ಅಂತ. Coca-Cola vanilla. ವೆನಿಲ್ಲಾ ಕೊಕೋ ಕೋಲಾ, ಅದು ನಾರ್ಮಲ್ ಕೊಕೋ ಕೋಲಾ. Dr. Pepper. USA. ಅಮೇರಿಕಾಯಿಂದ ಬರುವಂತಹ ಡಾಕ್ಟರ್ ಪೆಪ್ಪರ್ ಚೆರ್ರಿ ಓಲ್ಡ್ ಡ್ರಿಂಕ್. ಹಳೆ ಕಾಲದ್ದು ತುಂಬ ಫೇಮಸ್ ಡ್ರಿಂಕ್ ಡಾಕ್ಟರ್ ಚೆರ್ರಿ. ಬ್ರದರ್, ನಮ್ಗೆ ಗೊತ್ತಾಗಲ್ಲ, ಎಲ್ಲ ಒಂದೇ ಥರ ಕಾಣುತ್ತೆ, ಆದರೆ ಇವ್ರಿಗೆ ಗೊತ್ತು. Taste. ವಾಟ್ ಈಸ್ ದಿಸ್? Sour candy. ಸವರ್ ಕ್ಯಾಂಡಿ? Super sour candy. ನೋ ಬ್ರೋ, ಐ ವಿಲ್ ನಾಟ್. Crazy sour. ಐ ಡೋಂಟ್ ವಾಂಟ್ ಟು ಟ್ರೈ. ಹುಳಿ ಇರೋ ಕ್ಯಾಂಡಿ ಅಂತ ನನಗೆ ಬೇಡ ಗುರು. ನೋ ಬ್ರೋ, ಐ ಡೋಂಟ್ ವಾಂಟ್ ಟು ಟ್ರೈ. ಐ ಡೋಂಟ್ ವಾಂಟ್ ಟು ಟೇಸ್ಟ್ ದಿಸ್. ಜಗತ್ತಿನ ಅತ್ಯಂತ ಹುಳಿಯಾದ ಕ್ಯಾಂಡಿ ಇದು. ನೋ, ಐ ಡೋಂಟ್ ವಾಂಟ್. ಯು ಟೇಸ್ಟ್. Taste candy. ಸಕ್ಕತ್ತಾಗಿದೆ. ವೆರಿ ಗುಡ್. Crazy sour. ವೆರಿ ಗುಡ್, ವೆರಿ ಗುಡ್. ಸಖತ್ತಾಗಿದೆ. ಶೋ ಸಮ್ ಅದರ್ ಗುಡ್ ಥಿಂಗ್ಸ್ ಆಫ್ಟರ್ ಯರ್ ಶಾಪ್. Japanese chips. ಜಪಾನೀಸ್ ಚಿಪ್ಸು ನೋಡಿ, ಓಪನ್ ಮಾಡಿ ತೋರಿಸ್ತಾರೆ ಹೇಗಿರುತ್ತೆ ಅಂತ. ನೋಡಿ ಇಲ್ಲಿ. Taste. ಅಯ್ಯಪ್ಪ, ನಮ್ಮಲ್ಲಿ
ಏನಂತಾರೆ ಇದಕ್ಕೆ ಕೈಗೆ ಹೋಗ್ತೀವಲ್ಲ ಬೋಟಿ ಜಪಾನೀಸ್ ಬೋಟಿ ಇದು Corn ಕಾರ್ನ್ sticks. ವಾವ್ Good. ನಾಟ್ ಗುಡ್ ಅಮೇಝಿಂಗ್ ವೆರಿ ವೆರಿ ಗುಡ್. ಈ ಥರ ಕವರಲ್ಲಿ ಯಾವತ್ತೂ ನೋಡಿಲ್ಲ ಈ ಥರ ಚಿಪ್ಸ್ನ ನಾನು. ವೆರಿ ಗುಡ್. ಓಕೆ, ವಾಟ್ ಎಲ್ಸ್ ಯು ಹ್ಯಾವ್ ಬ್ರೋ? ಶೋ ಮಿ ಸಮಥಿಂಗ್ ಕ್ರೇಜಿ. ಒಮಾನಿಂದ ಬರೋ ಚಿಪ್ಸು, Japanese cake. ಜಪಾನಿಂದ ಬರುವಂತಹ ಕೇಕು, ಓಕೆ, ಫ್ಲಫಿ ಚೀಸಿ ಕೇಕ್ ಅಂತ ಹೇಳ್ತಾರಲ್ಲ ಅದು. ಇದು ರೆಡ್ ಗ್ರೇಪ್ ಫ್ರಮ್ ವೇರ್? Russia. ರಷ್ಯಾದಿಂದ ಬರುವಂತಹ ಗ್ರೇಪ್ ಜ್ಯೂಸು. ಅದಾದಮೇಲೆ ಇದನ್ನು ಮಾತ್ರ ತೋರಿಸ್ಲೇಬೇಕು ನಾನು ನಿಮಗೆ. ಬ್ರೋ ಹೋಲ್ಡ್ ದಿಸ್, ಐ ರಿಯಲಿ ಹ್ಯಾವ್ ಟು ಶೋ ದೆಮ್ ದಿಸ್. ಇಷ್ಟು ಉದ್ದ ಇರುವಂತಹ ಲೇಸ್ ಚಿಪ್ಸ್ನ ನಾನು ಯಾವತ್ತೂ ನೋಡಿಲ್ಲ ಗುರು. 2 ಮೀಟ್ ನೋಡಿ ಎಷ್ಟು ಉದ್ದ ಇದೆ ನೋಡಿ. ನನಗಿಂತ 2 ಜೋಡಿಸಿದ್ರೆ ನನಗಿಂತ ಉದ್ದ ಇದೆ. ಅಂದರೆ 2.5 ಅಡಿಗಿಂತ ಉದ್ದ ಇದೆ. ನಾನು 6 ಅಡಿ ಇದ್ದೀನಿ. 6 ಅಡಿ ಅಂದರೆ 8 ಅಡಿ ಇದೆ. ಅಂದರೆ ಯೋಚನೆ ಮಾಡಿ ಎಷ್ಟು ಉದ್ದ ಇರಬೇಕು ಚಿಪ್ಸ್ ಪ್ಯಾಕೆಟ್. ಇಲ್ಲಿಂದ ಇಲ್ಲಿವರೆಗೂ ಚಿಪ್ಸ್ ಇದೆ. ಲೇಸ್ ಚಿಪ್ಸ್ ಫ್ರಮ್ China. ಚೈನಾದಿಂದ ಬರುವಂತಹ ಲೇಸ್ ಚಿಪ್ಸು. ಯಾವತ್ತೂ ನೋಡಿರಲ್ಲ ಈ ಥರ ಒಂದು ಲೇಸ್ ಚಿಪ್ಸ್ನ ನೀವು. ಅತ್ಯಂತ ವಿಚಿತ್ರವಾದ ಲೇಸ್ ಚಿಪ್ಸ್ ಇದು. ಹಾಗೆ ಮುಂದಕ್ಕೆ ಬರೋಣ. ವಾಟ್ ಎಲ್ಸ್ ಯು ಹ್ಯಾವ್ ಬ್ರೋ? ಸಮಥಿಂಗ್ ಸ್ಪೆಷಲ್. ವಾಟ್ ಇಸ್ ದಿಸ್? ಚಾಕ್ಲೇಟ್ ಮಿಲ್ಕ್ Chocolate milk. ಇನ್ಸೈಡ್. عشق برتقال يعني شو؟ ಓಕೆ, ಆರೆಂಜ್. Orange. ಓ, ಇಟ್ಸ್ ಅ Orange ಬಾಲ್. chocolate. ಓಕೆ ಬಾಲ್ ಥರ ಮಾಡಿದ್ದಾರೆ. ಅದ್ರೊಳಗೆ ಫುಲ್ಲು ಫಿಲ್ಲಿಂಗು. ಓಕೆ ಎಂತೆಂಥ ಪ್ರಾಡಕ್ಟ್ ಇದೆ ಇಲ್ಲಿ ಅಂದರೆ ತಲೆ ಕೆಟ್ಟೋಗ್ಬಿಡುತ್ತೆ ಅಷ್ಟು ರೀತಿಯ Kit Kat ಪ್ರಾಡಕ್ಟ್. ಹಾಂ, ಕಿಟ್ಕ್ಯಾಟ್ ಸೀರಿಯಲ್, Oreo cereal. ಕಾರ್ನ್ಫ್ಲೇಕ್ಸ್ ಥರ ಕಿಟ್ಕ್ಯಾಟ್ದು. Oreo cereal. ಓರಿಯೋ ಸೀರಿಯಲ್ಲು ಬೆಳಗ್ಗೆ ತಿಂಡಿಗೆ. ಕ್ರೇಜಿ ಬ್ರೋ. ಪಾರ್ಟಿಗೆ ಚಿಪ್ಸ್ ಬೇಕಾ ಮಚ್ಚ? ನಾನ್ ತಗೊಂಡ್ಬರ್ತಾ ಇದ್ದೀನಿ ಪ್ರಪಂಚದ ಅತ್ಯಂತ ದೊಡ್ಡ ಲೇಸ್ ಪ್ಯಾಕೆಟ್ ಚಿಪ್ಸು. ಇದಕ್ಕೆ ಕೇವಲ $20 ಅಥವಾ $1750. ನಾನಿದ್ದೀನಿ ಇರಾಕ್ ದೇಶದ ರಾಜಧಾನಿಯಾದ ಬಾಗ್ದಾದ್ ನಗರದಲ್ಲಿ. ನನ್ನ ಕೈಯಲ್ಲಿದೆ ಪ್ರಾಬಬ್ಲಿ ನಾನು ಲೈಫಲ್ಲಿ ನೋಡಿರುವಂತಹ ಅತ್ಯಂತ ದೊಡ್ಡ ಚಿಪ್ಸ್ ಪ್ಯಾಕೆಟು. ಈ ಚಿಪ್ಸ್ ಪ್ಯಾಕೆಟು ಈ ಒಂದು ಅಂಗಡಿಯಲ್ಲಿ ಇಟ್ಟಿದ್ರು ನೋಡಿ. ಶಾಕ್ ಆಗ್ಬಿಟ್ಟು ಸೈಕ್ ಆಗ್ಬಿಟ್ಟೆ. ಎಷ್ಟು ದೊಡ್ಡದಾಗಿದೆ ನೋಡ್ರಿ. ನನ್ನನ್ನೇ ನಿನ್ನ ಮುಖ ಮುಚ್ಚ ಅಂದರೆ ಚಿಪ್ಸ್ ಪ್ಯಾಕೆಟು ಮುಖನೇ ಮುಚ್ಚೋಗ್ಬಿಡುತ್ತೆ. ಅಷ್ಟು ದೊಡ್ಡ ಚಿಪ್ಸ್ ಪ್ಯಾಕೆಟು. ಅರ್ಧ ದೇಹವನ್ನೇ ಕವರ್ ಮಾಡುವಂತಹ ಕೆಪಾಸಿಟಿ ಇರುವಂತಹ ಈ ಚಿಪ್ಸ್ ಪ್ಯಾಕೆಟು ನನಗೆ ಕಂಡಿದ್ದು ಒಂದು ವಿಚಿತ್ರವಾದ ಸೂಪರ್ ಮಾರ್ಕೆಟ್ನಲ್ಲಿ. ಸಿಕ್ಕಾಬಡೆ ಸಖತ್ತಾಗಿದೆ. ಹಾಗೆ ಇಲ್ಲಿ ವಿಚಿತ್ರವಾದ ಲೇಸ್ ಚಿಪ್ಸ್ನ ಕೂಡ ನೋಡ್ಬೋದು. ನಮ್ಮ ದೀಪಾವಳಿಯಲ್ಲಿ ಹೊಡೆಯುವಂತಹ ಪಟಾಕಿಗಿಂತ ಇದು ದೊಡ್ಡದಾಗಿದೆ ಗುರು. ನೋಡ್ರಿ ಇದು ಹೆಂಗಿದೆ ನೋಡ್ರಿ. ಇದು ಈ ಚಿಪ್ಸ್ ಪ್ಯಾಕೆಟ್ ಹೆಂಗಿದೆ ನೋಡ್ರಿ. ಎತ್ತಕ್ಕೂ ಆಗಲ್ಲ, ನನಗಿಂತ ಉದ್ದ ಇದೆ ಇದು. ಇದನ್ನು ಜೋಡ್ಸೋಕ್ಕೂ ಕಷ್ಟ, ಎತ್ಕೊಂಡು ಹೋಗೋಕ್ಕೂ ಕಷ್ಟ. ಯಾರು ತೊಗೊಂಡು ಹೋಗ್ತಾರೋ ಗೊತ್ತಿಲ್ಲ. ಒಳ್ಳೆ ಪಾರ್ಟಿ ಗಿಟ್ಟಿ ಮಾಡೋ ಸಮಯದಲ್ಲಿ ಎತ್ಕೊಂಡು ಹೋದ್ರೆ ಅಂತೂ ಅದ್ಭುತವಾಗಿರುತ್ತೆ ನೋಡಿ. ಇದು ಒಂದ್ರ ಮೇಲೆ ಒಂದಿಟ್ರೆ ನನಗಿಂತ ಉದ್ದ ಇದೆ. ಸಿಕ್ಕಾಬಟ್ಟೆ ಉದ್ದ ಇರೋ ಈ ಚಿಪ್ಸು ನೋಡಿ ನನಗೆ ಸಿಕ್ಕಾಬಟ್ಟೆ ಆಶ್ಚರ್ಯ ಆಯಿತು. ಲೇಸ್ ಕಂಪ್ನಿ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಚೈನಾ ದೇಶದಲ್ಲಿ. ಬಾಗ್ದಾದ್ಗೆ ಬರ್ತಿದ್ದಂಗೆ ನನ್ನ ಪ್ರೀತಿಯ ಹೋಸ್ಟ್ ಆದ ಡಾಕ್ಟರ್ ಲೂಮಾ ಅವರು ತಮ್ಮ ಮನೆಯ ಮೇಲೆ ತಮ್ಮ ಇಡೀ ಬಾಲ್ಕನಿಯನ್ನು ಟೈಗ್ರಿಸ್ ನದಿಯ ಆಪೋಸಿಟ್ ಉಳ್ಕೊಳ್ಳುವಂತಹ ಅತ್ಯದ್ಭುತವಾದ ಅವಕಾಶವನ್ನು ಈ ನಿಮ್ಮ ಗ್ಲೋಬಲ್ ಕನ್ನಡಿಗನಿಗೆ ಕಲ್ಪಿಸ್ಕೊಟ್ರು. ಅದಕ್ಕೆ ತುಂಬು ಹೃದಯದ ಧನ್ಯವಾದಗಳು. ಇವತ್ತು ನಾವಿದ್ದೀವಿ ಅವರ ಸ್ಕಿನ್ ಕ್ಲಿನಿಕಲ್ಲಿ. ಲೂಮಾ ಅವರು ಬಹಳ ಪ್ರಸಿದ್ಧ ಸ್ಕಿನ್ ಡಾಕ್ಟರ್. ಆದರೂ ಕೂಡ ಒಂದು ಚೂರು ಕೂಡ ಅಹಮಿಲ್ಲ, ಒಂದು ಚೂರು ಕೂಡ ಅಹಂಕಾರ ಇಲ್ಲ. ಎಷ್ಟು ದೊಡ್ಡ ಡಾಕ್ಟರ್ ಅಂದರೆ ತುಂಬಾ ಫೇಮಸ್ ಅವರು. ಒಳ್ಳೆ ಮಗು ಥರ ನನ್ನ ಜೊತೆಗೆ ಎಲ್ಲ ಕಡೆ ಸುತ್ತಾಡಿ ಬಹಳ ಖುಷಿಯಿಂದ ಇದ್ದು, ಒಂಚೂರು ಜಂಬ, ಚೂರು ಕೋಪ, ಆವೇಶ ಯಾವ ರೀತಿಯ ಒಂದು ನನಗೆ ಎಲ್ಲೂ ಅನಿಸ್ಲೇ ಇಲ್ಲ. ಯಾಕಂದರೆ ನಮ್ಮಲ್ಲೆಲ್ಲ ಸ್ವಲ್ಪ ಒಳ್ಳೊಳ್ಳೆ ಡಾಕ್ಟರ್ಸ್ನ ಮೀಟ್ ಮಾಡಿದಾಗ ಒಂಥರ ಅನಿಸುತ್ತೆ ಏನಪ್ಪ ಇದು ಅಂತ. ಬಟ್ ಇವ್ರನ್ನ ನೋಡ್ಬಿಟ್ಟು ಒಳ್ಳೆ ಚಿಕ್ಕ ಮಗು ಥರ ಅನ್ನಿಸ್ತು. ಇವಾಗ ಅವರ ಕ್ಲಿನಿಕ್ ಹೇಗಿದೆ ಮತ್ತು ಇವರ ಪ್ರಕಾರ ಸ್ಕಿನ್ನನ್ನು ಹೇಗೆ ಮೇಂಟೈನ್ ಮಾಡಬೇಕು ಪ್ರತಿಯೊಂದನ್ನು ಮಾತಾಡ್ಕೊಂಡು ಬರುವ ಬನ್ನಿ. ಇವರ ಸ್ಕಿನ್ ಕ್ಲಿನಿಕ್ ಎಷ್ಟು ಸುಂದರವಾಗಿ, ಎಷ್ಟು ಕ್ಲೀನ್ ಆ್ಯಂಡ್ ನೀಟಾಗಿ ಮಾಡಿದ್ದಾರೆ ಅಂತ ನೀವು ನೋಡ್ಬೋದು. ಇದೇ ಇವರ ಕ್ಲಿನಿಕ್ಕು. ಈಗ ಐ ಆಮ್ ಇಂಟ್ರಡ್ಯೂಸಿಂಗ್ ಯು ದ ಬ್ಯೂಟಿಫುಲ್, ದ ಗಾರ್ಜಿಯಸ್, ನನ್ನ ಪ್ರೀತಿಯ ಹೋಸ್ಟ್ ಡಾಕ್ಟರ್ ಲೂಮಾ. ಈಗ ನಾನು ಕೂತಿದ್ದೀನಿ ಬಾಗ್ದಾದ್ನ ಖ್ಯಾತ
ತ್ವಚೆಯ ಸ್ಪೆಷಲಿಸ್ಟ್ ಆದ ಡಾಕ್ಟರ್ ಲೂಮಾ ಅವರು. ಇವರು ಇಷ್ಟು ದೊಡ್ಡ ಡಾಕ್ಟ್ರ್ ಅನ್ನೋ ಐಡಿಯಾ ಕೂಡ ನನಗಿರಲಿಲ್ಲ. ಯಾರೋ ಒಬ್ಬರು ಹೋಸ್ಟ್ ಮಾಡ್ತಾ ಇದ್ದಾರೆ ಅಂತ ಪ್ರೀತಿಯಿಂದ ಬಂದೆ. ನೋ ಐಡಿಯಾ ಇವರು ಇಷ್ಟು ಫೇಮಸ್ಸು, ಇಷ್ಟು ಅದ್ಭುತವಾದ ಕ್ಲಿನಿಕ್ ಇದೆ, ಇವ್ರ ಮನೆ ಹೇಗಿದೆ ಏನೂ ಗೊತ್ತಿರಲಿಲ್ಲ. ಒಬ್ಬ ಟ್ರಾವೆಲರ್ಗೆ ಪ್ರಪಂಚನ ಸುತ್ತಬೇಕಾದ್ರೆ ಸಾಕಷ್ಟು ವಿವಿಧ ರೀತಿಯ ಜನಗಳು ಸಿಗ್ತಾರೆ, ಅದೇ ಖುಷಿಯಾಗೋದು. ಈ ರೀತಿ ಒಬ್ಬ ಪರ್ಸನ್ ಸಿಕ್ಕಿದ್ದು ನನ್ನ ನಿಜವಾದ ಅದೃಷ್ಟವೇ ಸರಿ. ಈಗ ಅವ್ರ ಹತ್ರ ಒಂದೆರಡು ಮಾತಾಡೋಣ, ಅವರ ಜೀವನದ ಬಗ್ಗೆ ತಿಳ್ಕೊಳ್ಳೋಣ, ಹಾಗೆ ಅವರು ಹೇಗೆ ಡಾಕ್ಟರ್ ಆದರು ಪ್ರತಿಯೊಂದು ವಿಷಯದ ಬಗ್ಗೆನೂ ಮಾತಾಡೋಣ. ಹಲೋ ಲೂಮಾ, ಹೌ ಆರ್ ಯು ಡೂಯಿಂಗ್? Hello, welcome. I want you to have the mic. I will ask you a few questions. Okay. I'm sure the audience would want to ask many questions for a Iraqi woman especially. Welcome. So how did you become a doctor? Oh, by studying. ಓದೋದ್ರಿಂದ ಡಾಕ್ಟರ್ ಆದ್ರಂತೆ. No, tell me honestly, like, is it very difficult to become because at that time when you studied medicine, was it very difficult for a woman in Iraq to become doctor or no? No, not very difficult. The smart girl study and Yeah? become a doctor. Yeah. So in your home, your parents supported you to become a doctor? Not a lot. I decided to be a How? doctor. I like studying a lot to be a successful person Okay. and achieve my goals. To buy a house, a car, and travel. ಅಂದರೆ ನೋಡಿ, ಒಂದು ಹುಡುಗಿ ಮನಸ್ಸು ಮಾಡಿ ಹಠ ಮಾಡಿದ್ರೆ ಏನು ಬೇಕೋ ಸಾಧನೆ ಮಾಡ್ಬೋದು ಅಂತ ಅನ್ನೋದಕ್ಕೆ ಇದೇ ಒಂದು ಅರ್ಥ. ಇರಾಕ್ ಒಂದು ಇಸ್ಲಾಮಿಕ್ ಸೊಸೈಟಿಯಲ್ಲಿ ಹಿಂದಿನ ಕಾಲದಲ್ಲಿ ಸಾಕಷ್ಟು ಬೇರೆ ಬೇರೆ ಸಮಸ್ಯೆ ಇತ್ತು. ಈಗ ಇರಾನ್ ದೇಶದಲ್ಲಂತೂ ಇಲ್ಲಿರೋಷ್ಟು ಫ್ರೀಡಮ್ ಕೂಡ ಇಲ್ಲ. ಎಲ್ಲೋ ಒಂದು ಕಡೆ ಇರಾಕಲ್ಲಿ ಇರಾನ್ಗಿಂತ ಸಾಕಷ್ಟು ಫ್ರೀಡಮ್ ಇದೆ. ಆ ರೀತಿಯಲ್ಲಿ ನೋಡಿದಾಗಲೂ ಕೂಡ ಇವರ ಮನೆಯಲ್ಲಿ ಪರ್ಮಿಷನ್ ತೊಗೊಂಡು ಇವರು ಕಷ್ಟಪಟ್ಟು ಓದಿ ದೊಡ್ಡ ಕನಸನ್ನು ಕಟ್ಟಿ ಮನೆ ಕಟ್ಟಬೇಕು, ಕಾರ್ ತೊಗೋಬೇಕು, ಒಳ್ಳೆ ಜೀವನವನ್ನು ನಡೆಸಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಈ ಮಟ್ಟಕ್ಕೆ ಬಂದಿದ್ದಾರೆ. ಸೊ ಆರ್ ಯು ಹ್ಯಾಪಿ ಬೀಯಿಂಗ್ ಅ ಡಾಕ್ಟರ್? Yeah, sure. I feel my worth more with helping people to be better ಓಕೆ. by feeling their body, their mind, because I'm psychocutaneous. ಓ ಯು I'm working on skin and mind Oh, and yeah. psyche. Yeah. ಸೊ ಮೈಂಡ್ ಆ್ಯಂಡ್ ಸ್ಕಿನ್ ಇಸ್ ಇಂಟರ್ರಿಲೇಟೆಡ್. Yeah, sure. you have good mind- and the psyche. And the psyche also. Yeah, Okay, yes. okay, okay. Psycho is a very important subject. Your feeling, your traumas, your something deeper than the mind. Your history, your memories. I work to help people change their negative thoughts to positive thoughts and negative feeling to positive feeling. By my smiling, my welcoming, my positive attitude, positive lifestyle in general. Okay, okay. So, how difficult is life in Iraq, or is it very easy for women? No problem. There is enough freedom, or you still feel there can be more opportunity for women, or how do you feel it? No, there are a lot of difficulties. In Iraq, a lot of families prevent their women to go freely at any time, any activity. Not all the families support the women, but in general, it is better nowadays. And we need a lot of freedom and support and awareness. And that is why I worked about this subject in my center. Every week, I make workshop, meeting, gathering, talking about how to be more successful in our life for women, because she is the big boss of the family. Yes, yes, yes. The father always in work, Yeah, more than women. Yeah. ಆ್ಯಂಡ್ ಎಲ್ಲರಿಗೂ ತ್ವಚೆ ಅಂದರೆ ಬಹಳ ಬಹಳ ಮುಖ್ಯ. ಇತ್ತೀಚೆಗೆ ಡರ್ಮೆಟಾಲಜಿಸ್ಟ್ಗಿರುವಂತಹ ಡಿಮ್ಯಾಂಡ್ ಪ್ರಾಬಬ್ಲಿ ಯಾವ ಡಾಕ್ಟರ್ಸ್ಗೂ ಕೂಡ ಇಲ್ಲ. ಅದಕ್ಕೆ ಕೇಳೋಣ, ಏನು ಒಳ್ಳೆ ಅಭ್ಯಾಸಗಳು ಇಟ್ಕೋಬೇಕು ಒಳ್ಳೆ ತ್ವಚೆಗೋಸ್ಕರ ಅಂತ. ಟೆಲ್ ಅಸ್, ವಾಟ್ ಆರ್ ದ ಮೋಸ್ಟ್ ಬ್ಯೂಟಿಫುಲ್ ಹ್ಯಾಬಿಟ್ಸ್ ಒನ್ ಶುಡ್ ಹ್ಯಾವ್ ಟು ಹ್ಯಾವ್ ಅ ಗುಡ್ ಸ್ಕಿನ್? Really, it is a healthy lifestyle. Every point is important. The food, healthy sleep,
healthy exercise, healthy thinking, healthy feeling, healthy activities, healthy relations. All of these affecting the skin. Really. Yeah? Really. A lot of women who has a bad relation have a bad skin and hair fall. That's why I always talk with my patient to stop the negative relationship. It is the biggest stress on the women, also on the men, but this is the biggest stress. Negative relation, toxic relations. Yeah, it is more dangerous than any. ಸೊ ಈ ಥರ ವಿಷಯವನ್ನು ಹೇಳುವಂತಹ ಡಾಕ್ಟರ್ಸ್ ಬಹಳ ಕಮ್ಮಿ ಜಗತ್ತಿನಲ್ಲಿ. ಎಲ್ಲ ಡಾಕ್ಟರ್ಸು ಬರ್ತಿದ್ದಂಗೆ ಮೆಡಿಸಿನ್ಸ್ ಕೊಟ್ಬಿಡ್ತಾರೆ ಅಥವಾ ಪ್ರಿಸ್ಕ್ರಿಪ್ಷನ್ ಕೊಟ್ಬಿಡ್ತಾರೆ. ನಿಮ್ಮ ಮನಸ್ಸನ್ನು ಸರಿ ಮಾಡ್ಕೊಳ್ಳಿ, ನಿಮ್ಮ ಸುತ್ತಮುತ್ತ ಇರುವಂತಹ ರಿಲೇಷನ್ಶಿಪ್ನ ಸರಿ ಮಾಡ್ಕೊಳ್ಳಿ, ಪ್ರತಿಯೊಂದು ಊಟ ತಿಂಡಿ ಸರಿ ಮಾಡ್ಕೊಳ್ಳಿ, ನಿದ್ದೆಯನ್ನು ಸರಿ ಮಾಡ್ಕೊಳ್ಳಿ, ಆಗಲೇ ಮಾತ್ರ ನಿಮ್ಮ ತ್ವಚೆ ಕೂಡ ಸರಿ ಹೋಗುತ್ತೆ. ಬರೀ ಮೆಡಿಸಿನ್ಸ್ ಹಾಕೋದ್ರಿಂದ ಇದು ಸರಿ ಹೋಗಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಆ್ಯಂಡ್ ಇಟ್ ಈಸ್ ಸೋ ಮಚ್ ಹಾಟ್ ಇನ್ ಇರಾಕ್ ರೈಟ್ ನೌ. ಆ್ಯಂಡ್ ವಾಟ್ ಯು ಸಜೆಸ್ಟ್? ಈವನ್ ಇಂಡಿಯಾ ಇಸ್ ವೆರಿ ಹಾಟ್. ವಾಟ್ ಆರ್ ದ ಬೆಸ್ಟ್ ಹ್ಯಾಬಿಟ್ಸ್ ಫಾರ್ ಪೀಪಲ್ ಟು ಹ್ಯಾವ್ ಇನ್ ಸಮ್ಮರ್ ಫಾರ್ ಸ್ಕಿನ್ ಎಸ್ಪೆಷಲಿ? For skin, especially the healthy food like fluid with vitamins, fruits, and sunscreen is very important. Sunscreen alone not enough. We should have umbrella, sunglasses, yes, everything to protect the skin because sun have a damage to the skin, wrinkles, hyperpigmentation. And the sunscreen number one. Important. ಈ ನಿಮ್ಮ ಗ್ಲೋಬಲ್ ಕನ್ನಡಿಗ ವಿಶ್ವದಲ್ಲಿ ಮೂಲೆಯಲ್ಲಿ ಸುಟ್ಟು ಬೆಂದೋಗ್ಬಿಟ್ಟಿದ್ದಾನೆ. ಚಳಿಯಲ್ಲಿ ಕೊರೆದು ಬಿಸಿಲಲ್ಲಿ ಬೆಂದು ನೋಡಿ ಮುಖ ಹೆಂಗಾಗಿದೆ ಅಂತ ಗೊತ್ತಿಲ್ಲ, ನೋಡ್ಕೊಂಡೇ ಇಲ್ಲ ಮಿರರ್ನ. ಆ ಒಂದು ಸ್ಥಿತಿಲಿ ಪ್ರತಿ ದಿವಸ, ಯಾಕಂದರೆ ಇಂಟರ್ನ್ಯಾಷನಲ್ ಟ್ರಾವೆಲ್ ವ್ಲಾಗಿಂಗಲ್ಲಿ ತುಂಬ ಚಾಲೆಂಜಸ್ ಇರುತ್ತೆ. ವೆದರಲ್ಲಾಗಲಿ ಪ್ರತಿಯೊಂದರಲ್ಲಾಗಲಿ ಸನ್ಸ್ಕ್ರೀನ್ ಹಾಕಿದ್ರು 5 ನಿಮಿಷ ಮುಖದ ಮೇಲೆ ನಿಲ್ಲಲ್ಲ. ಇವೆಲ್ಲ ಚಾಲೆಂಜಸ್ ಮೂಲಕನೂ ಮೇಂಟೈನ್ ಮಾಡಬೇಕು ಅಂತ ಆಸೆ ಆಗುತ್ತೆ. ಬಟ್ ಎಲ್ಲೋ ಒಂದು ಕಡೆ ಕೆಲವು ಸಲ ಟೈಮೇ ಸಿಗಲ್ಲ. ಬಟ್ ನೀವುಗಳು ಟೈಮ್ ಇದ್ದವರು ದಯವಿಟ್ಟು ಆದಷ್ಟು ನಿಮ್ಮ ತ್ವಚೆಯನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಯಾಕೆಂದರೆ ಒಳ್ಳೆಯ ತ್ವಚೆ ಇದ್ದರೆ ಒಂದು ಒಳ್ಳೆ ಕಾನ್ಫಿಡೆನ್ಸ್ ಇರುತ್ತೆ. ಆಮೇಲೆ ಬಹಳ ಖುಷಿಯಾಯಿತು. ಥ್ಯಾಂಕ್ ಯು ಸೋ ಮಚ್ ಲುಮಾ ಫಾರ್ hosting me. And how did you start traveling? Why did you start traveling? And why do you host people in your beautiful home? In my first solo travel, I search how to deal with the subject. So I hear from traveler that couchsurfing is a good application, and I use it successfully. And see how they are generous people, and I learned a lot of them. In the past, I travel without couchsurfing, so I'm boring because I'm alone and no one explained to me the culture of the society. So I swear that when I return to Iraq, I will help any traveler because it is a very good opportunity to learn. I learn a lot from them, and it is joy and love and communication and connection. Every positive feeling is present in my hosting to travelers, which I don't know who they are, but I know they are a human being and have a very different experience to learn from them. So what did you feel about hosting me? Tell me your honest opinion. Ram is different because he is funny, and I have a time to accompany him to Kurdistan, and he is the first one help me to go by my car on the mountain, which is I couldn't do it alone. So that's very, and he helped me and learned me about photo, video, some tips on YouTube because I am also YouTuber. So are you happy to host me in your home? Sure. I hope there was no problem from my side. No problem. You helped me so much, and I cannot thank you enough. Because ಏನಾಗುತ್ತೆ ಅಂದರೆ ಒಂದು ಸಿಂಗಲ್ ಹೆಣ್ಮಗಳವರು ಅವ್ರ ಮಗನ ಜೊತೆ ಇದ್ದಾರೆ. ಅಂಥದ್ರಲ್ಲಿ ಒಬ್ಬ ಹುಡುಗ
ಬೇರೆ ದೇಶದ ಹುಡುಗ, ಏನು ಅವನ ಹಿಸ್ಟ್ರಿ ಗೊತ್ತಿಲ್ಲ, ಅವನ ಬಗ್ಗೆ ಏನೂ ಗೊತ್ತಿಲ್ಲ. ಅಂಥದ್ರಲ್ಲೂ ತಮ್ಮ ಮನೆಯಲ್ಲಿಟ್ಕೊಂಡು ಇವತ್ತು ಆ್ಯಕ್ಚುಲಿ ನನ್ನ ಬಟ್ಟೆಯನ್ನು ಕೂಡ ಒಗೆದು ವಾಪಸ್ ಕೊಟ್ಟಿದ್ದಾರೆ. ಅಂದರೆ ಇವರು ಎಷ್ಟು ದೊಡ್ಡ ಡಾಕ್ಟ್ರು, ಇವರ ಮನೆಯಲ್ಲಿ ನನ್ನನ್ನು ಅವರ ಮನೆಯ ಮಗನ ರೀತಿ ನೋಡಿಕೊಂಡು ಅಷ್ಟು ಪ್ರೀತಿ ವಿಶ್ವಾಸ ಕೊಟ್ಟು ನನ್ನ ನೋಡಿಕೊಂಡ್ರು. ಇವೆಲ್ಲ ಮನುಷ್ಯತ್ವದ ನಿಜವಾದ ಸಂಕೇತಗಳು ಅಂತ ಹೇಳ್ಬೋದು. ಇಲ್ಲಿ ಯಾವ ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ, ಬೇರೆ ಬೇರೆ ಜಾತಿ ಮತ, ಅದಕ್ಕೆ ಹೇಳೋದು ಟ್ರಾವೆಲ್ ಮಾಡಿದಾಗ ಎಲ್ಲ ಮನುಷ್ಯರು ಎಲ್ಲೋ ಒಂದು ಕಡೆ ಮನಸ್ಸಿನ ಬದಲಾವಣೆಗಳಾಗತ್ತೆ ಅಂತ. ಇಡೀ ವಿಶ್ವದಲ್ಲಿ ಯುದ್ಧ, ಕೋಮುವಾದ, ಬೇಡದಿರೋಂತಹ ವಿಷಯಗಳ ಬಗ್ಗೆ ಚರ್ಚೆ, ಮಾತುಕತೆ, ಗಲಾಟೆ ನಡುವೆ ಎಲ್ಲೋ ಒಂದು ಕಡೆ ಈ ಒಂದು ಬ್ಯೂಟಿಫುಲ್ ಲೈಫ್ ಇದೆಯಲ್ಲ, ಆ ಒಂದು ಬ್ಯೂಟಿಫುಲ್ ಲೈಫ್ನ ನಾನು ಎಂಜಾಯ್ ಮಾಡ್ತಾಯಿದ್ದೀನಿ. ಆ ಬ್ಯೂಟಿಫುಲ್ ಲೈಫಲ್ಲಿ ಬರ್ತಾ ಇರುವಂತಹ ಸಾಕಷ್ಟು ಅತ್ಯುನ್ನತ ಜನಗಳು ನನ್ನನ್ನು ಈ ಒಂದು ದಾರಿಯಲ್ಲಿ ಮುಂದೆ ಸಾಗಿಸ್ತಾ ಇದ್ದಾರೆ. ಗ್ಲೋಬಲ್ ಕನ್ನಡಿಗರ ಪ್ರೋತ್ಸಾಹ ಕೂಡ ಇದೆ. ಸೊ ಬಹಳ ಖುಷಿಯಾಯಿತು ಲೂಮಾ ಅವ್ರ ಜೊತೆಗೆ ಕಾಲ ಕಳೆದಿದ್ದು. ನಾಳೆ ಬೆಳಗ್ಗೆ ಇವರನ್ನು ಬಿಟ್ಟು ಮುಂದೆ ಹೊರಡ್ತಾ ಇದ್ದೀನಿ. ಅದಕ್ಕೋಸ್ಕರ ಇವತ್ತು ವೀಡಿಯೋ ಮಾಡಿ ಪ್ರತಿಯೊಂದನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಹೋಸ್ಟಿಂಗ್ ಮೀ ಲೂಮಾ. ಇಟ್ ವಾಸ್ ಇನ್ಕ್ರೆಡಿಬಲ್ ಮೀಟಿಂಗ್ ಯು ಇನ್ ಲೈಫ್ ಆ್ಯಂಡ್ ಐ ವೆಲ್ಕಮ್ ಯು ಟು ಮೈ ಸ್ಟೇಟ್, ಎಸ್ಪೆಷಲಿ my city to my Bengaluru and Mysore and the whole of Karnataka is so beautiful. I would definitely want you to come to South India. Thank you. I will do it. Yeah. And you should stay in my home when you come. Oh, thank you. ಸೊ ಈ ರೀತಿ ಒಂದು ಕಲ್ಚರಲ್ ಎಕ್ಸ್ಚೇಂಜ್ ಕೂಡ ಮಾಡಬೇಕು, ಬರೀ ತೊಗೊಳ್ಳೋದಲ್ಲ, ಕೊಡೋದು ಕೂಡ ಮನಸ್ಸಲ್ಲಿ ಸದಾ ಇರುತ್ತೆ ಅಂತ ಹೇಳ್ತಾ ಇಲ್ಲಿಂದ ಹೊರಡ್ತಾ ಇದ್ದೀನಿ. ತುಂಬು ಹೃದಯದ ಧನ್ಯವಾದಗಳು. ಜೈ ಕರ್ನಾಟಕ ಮತ್ತು ಜೈ ಹಿಂದ್. ನಮಸ್ಕಾರ ಪ್ರೀತಿಯ ಸ್ನೇಹಿತರೆ, ಇಲ್ಲಿಗೆ ಇರಾಕ್ನ ಪಯಣ ಮುಗಿತಾ ಇದೆ. ಟ್ಯಾಕ್ಸಿಯಲ್ಲಿ ಏರ್ಪೋರ್ಟ್ಗೆ ಹೋಗ್ತಾ ಇದ್ದೀನಿ. ಟ್ಯಾಕ್ಸಿಯಲ್ಲಿ ನಮ್ಮ ಟ್ಯಾಕ್ಸಿ ಡ್ರೈವರ್ ಆದ ಹಮ್ಜಾ ಬ್ರದರು ನೋಡಿ ಆ ಸ್ಟಿಕ್ಕರ್ ಹಾಕ್ಕೊಂಡಿದ್ದಾರೆ. ಇಲ್ಲಿ ಪಬ್ಲಿಕ್ ಡಿಸ್ಪ್ಲೇ ಆಫ್ ಎಫೆಕ್ಷನ್, ಅಥವಾ ಹುಡುಗ ಹುಡುಗಿ ಕೂತ್ಕೊಂಡು ಮುದ್ದು ಮಾಡೋಂಗಿಲ್ಲ, ಅಮ್ಮ ಮಾಡೋಂಗಿಲ್ಲ ಅಂತ. ನೋ ನೋ ಅಯ್ಯಪ್ಪ, ಅಂದರೆ ಒಂದೊಂದು ಕಡೆ ಒಂದೊಂದು ಟ್ಯಾಕ್ಸಿಲಿ ಏನಾದ್ರು ಒಂದು ವಿಷಯ ಇರುತ್ತೆ ತೋರಿಸೋದಕ್ಕೆ, ಭಾಳ ಇಂಟ್ರೆಸ್ಟಿಂಗ್. ಸೊ ಒಂದು 12ರಿಂದ 13 ದಿವಸ ಇದ್ದೆ. ಹೆಚ್ಚಾಗಿ ಸುತ್ತಾಡೋಕ್ಕಾಗಲಿಲ್ಲ, ಯಾಕಂದರೆ ಬೇರೆ 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 ಪ್ರಾಬ್ಲಮ್ಸ್ ಇಲ್ಲಿ. ಬಟ್ ಸ್ಟಿಲ್ ಎಷ್ಟಾಗುತ್ತೋ ಅಷ್ಟು ಮಾಡಿ ತೋರಿಸೋಂಥ ಪ್ರಯತ್ನ. ನಿಮ್ಮೆಲ್ರಿಗೂ ಇರಾಕ್ ಸೀರೀಸ್ ಭಾಳ ಇಷ್ಟ ಆಗಿದೆ ಅಂತ ಇಷ್ಟಪಡ್ತೀರಿ. ಮತ್ತೆ ಸಿಗೋಣ ಮತ್ತೊಂದು ದೇಶದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು, ಅಲ್ವಿದಾ.